Hello guys, welcome back to Banking Connecticut. In this video, I'm going to discuss about new salary revision for bank employees. Unlike CPC, banks 5 years one salary revise ಮಾಡುತ್ತೆ. ದಟ್ ಈಸ್ ಬೈಪರ್ಟೇಟ್ ಸೆಟಲ್ಮೆಂಟ್ ಅಥವಾ ಜಾಯಿಂಟ್ ನೋಟ್. ಜಾಯಿಂಟ್ ನೋಟ್ ಅನ್ನೋದು ಆಫೀಸರಿಗಾಗಿರುತ್ತೆ. ಬೈಪರ್ಟೇಟ್ ಸೆಟಲ್ಮೆಂಟ್ ಅನ್ನೋದು ಓವರ್ ಆಲ್ CSAನು ಇನ್ಕ್ಲೂಡ್ ಆಗಿ ಸಬ್ ಸ್ಟಾಫ್ ಎಲ್ಲ ಅವಾರ್ಡ್ ಸ್ಟಾಫ್ ಏನಿದ್ದಾರೆ ಅವರೆಲ್ಲ ಇನ್ಕ್ಲೂಡ್ ಆಗಿರ್ತಾರೆ. ಆ್ಯಂಡ್ ಅನ್ಲೈಕ್ CPC ಅಂತ ಏನಕ್ಕೆ ಅಂದರೆ ಅದು CPC ಅನ್ನೋದು ಸೆಂಟ್ರಲ್ ಪೇ ಕಮಿಷನ್. ಅದು ಬಂದುಬಿಟ್ಟು 10 year ಒನ್ಸ್. ಇವಾಗ 8th ಪೇ ಕಮಿಷನ್ ಆಯ್ತಲ್ಲ, ಅದು 10 year ಒನ್ಸ್. SSC ಯಾವ್ದಾದ್ರು ಕ್ಲಿಯರ್ ಮಾಡ್ತಾರೆ ಅಥವಾ ರೈಲ್ವೆ ಆ ಡಿಪಾರ್ಟ್ಮೆಂಟ್ಗಳೆಲ್ಲ ಏನಿದೆ, ಡಿಫೆನ್ಸು, ಆರ್ಮಿ ಅವೆಲ್ಲ ಏನಿದೆ ಅದೆಲ್ಲ CPC ಅಂಡರ್ ಬರುತ್ತೆ. ಆ್ಯಂಡ್ ನಾನು ಆಲ್ರೆಡಿ CPCಗೂ ಬೈಪರ್ಟೇಟ್ಗೂ ಕಂಪ್ಲೀಟ್ ಡಿಫ್ರೆನ್ಸ್ ಏನು ಅನ್ನೋದನ್ನ ನಾನು ಒಂದು ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ರೆಫರ್ ಮಾಡ್ಬೋದು. ಡಿಫ್ರೆನ್ಸ್ ಏನು ಅಂತ, ಮೇಯ್ನ್ ಡಿಫ್ರೆನ್ಸ್ ಏನು ಅಂತ ಅಂದರೆ ಅವರಿಗೆ ಪೀಪಲ್ಸ್ ಏನು ಟ್ಯಾಕ್ಸ್ ಏನು ಪೇ ಮಾಡ್ತಾರೆ ಜನಗಳು, ಅದರಿಂದ ಸ್ಯಾಲ್ರಿ ಹೋಗುತ್ತೆ. ನಮಗೆ ಬ್ಯಾಂಕ್ ಎಂಪ್ಲಾಯೀಸ್ ಏನಿದ್ದೀವಿ, ನಮಗೆ ನಮ್ಮ ಕಂಪ್ನಿ, ಈಗ ನಂದು ಯೂನಿಯನ್ ಬ್ಯಾಂಕ್. ಸೊ ಯೂನಿಯನ್ ಬ್ಯಾಂಕ್ ಅನ್ನೋದೊಂದು ಕಂಪ್ನಿ ಅಂತ ಕನ್ಸಿಡರ್ ಮಾಡಿದೆ. ಅದರ ಪ್ರಾಫಿಟಲ್ಲಿ ನನಗೆ ಸ್ಯಾಲ್ರಿ ಬರುತ್ತೆ, ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಬರೋಲ್ಲ ಸ್ಯಾಲ್ರಿ. ಸೊ ಇದು ಮೇಯ್ನ್ ಡಿಫ್ರೆನ್ಸು. ಸೊ ಕಂಪ್ಲೀಟ್ ಡಿಫ್ರೆನ್ಸ್ ಏನೇನಿದೆ ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋ ರೆಫರ್ ಮಾಡ್ಬೋದು. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈಗ ಬಂದಿರೋ ಗುಡ್ ನ್ಯೂಸ್ ಏನು ಅಂತಂದರೆ, ನೆಕ್ಸ್ಟ್ ರಿವಿಷನ್ ಏನಿದೆ ಅದಕ್ಕೆ ಶೆಡ್ಯೂಲ್ ಆಗಿದೆ. ಫೈನಾನ್ಸ್ ಮಿನಿಸ್ಟ್ರಿ ಬ್ಯಾಂಕ್ಗಳಿಗೆ, ಬ್ಯಾಂಕ್ ಅಸೋಸಿಯೇಷನ್ಗೆ ಲೆಟರ್ನ ಕಳಿಸಿದೆ. ನೀವು ಎಲ್ಲ ಸೆಟಲ್ಮೆಂಟ್ ಆಗೋಕ್ಕೆ ಏನೇನು ಪ್ರೀ ರಿಕ್ವಿಸಿಟ್ಸ್ ಬೇಕೋ ಅದೆಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಆ ಲೆಟರ್ ಇಲ್ಲೇ, ನಾನು ಲೆಟರ್ ಆಲ್ರೆಡಿ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಅವರು ಹೇಳಿರೋ ಪ್ರಕಾರ ಈ ಸೆಟಲ್ಮೆಂಟ್ನ 13th ಬೈಪರ್ಟೇಟ್ ಆ್ಯಂಡ್ 10th ಜಾಯಿಂಟ್ ನೋಟ್ ಏನಿದೆ ಇದನ್ನು 12 monthsಲ್ಲಿ ಮುಗಿಸಿ ಅಂತ ಹೇಳಿದ್ದಾರೆ. ಪ್ರೀವಿಯಸ್ ಸೆಟಲ್ಮೆಂಟು 14 months ಆಗಿತ್ತು. ಆ್ಯಂಡ್ ಅದಕ್ಕೂ ಮುಂಚೆ 2.5 year ಆಗಿತ್ತು. ಸೊ ಟ್ರೆಂಡ್ ನೋಡ್ಕೊಂಬಂದರೆ ಬೇಗ ಮುಗಿಸ್ತಿದ್ದಾರೆ. ಇವಾಗ ಟಾರ್ಗೆಟ್ ಕೊಟ್ಟಿರೋದು 12 monthsಲ್ಲಿ ಮುಗಿಸಿ ಅಂತ. ಆಲ್ಮೋಸ್ಟ್ ಮುಗಿಯುತ್ತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಅವು ಸೆಟಲ್ಮೆಂಟು ಯಾವಾಗ ಮುಗಿದ್ರೂ, ಅದು ಯಾವಾಗ ಮುಗಿದಾಗ, ಫಾರ್ ಎಕ್ಸಾಂಪಲ್ 25% ಸ್ಯಾಲ್ರಿ ಇನ್ಕ್ರೀಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ, ಇವರು ಕೊಟ್ಟಿರೋವಂಥ ಡೇಟ್ ಏನಿದೆ 1/11/2027, ಈ ಡೇಟಿಂದ ಅವ್ರ ಸೆಟಲ್ಮೆಂಟ್ ಏನಾದರೂ 12 months ತೊಗೊಂಡು ಮಾಡಿದ್ರು 2028 Novemberಗೆ ಮುಗಿದ್ರೂ ಈ 12 months ಏನು ಇನ್ಕ್ರೀಸ್ಡ್ ಸ್ಯಾಲ್ರಿ ಬರಬೇಕಿತ್ತು, 25% ಇನ್ಕ್ರೀಸ್ ಆದರೆ ಎಷ್ಟು ಸ್ಯಾಲ್ರಿ ಬರಬೇಕಿತ್ತು ಅದೆಲ್ಲನೂ ಒಂದೇ ತಿಂಗಳಲ್ಲಿ ಅರಿಯರ್ಸ್ ಅಂತ ಆ್ಯಡ್ ಮಾಡ್ತಾರೆ. ಸೊ ಗುಡ್ ನ್ಯೂಸ್ ಏನು ಅಂತಂದರೆ, ನಮಗೆ 1/11/2027 ಸ್ಯಾಲ್ರಿ ಇನ್ಕ್ರೀಸ್ ಫಿಕ್ಸ್. ಈಗ ನ್ಯೂ ಆಸ್ಪರೆಂಟ್ಸ್ ಏನೇನು ಜಾಯ್ನ್ ಆಗ್ತೀರಾ ಈ ವರ್ಷ 2025 ಬ್ಯಾಚಲ್ಲಿ 6 ಬ್ಯಾಚಲ್ಲಿ ಎಕ್ಸಾಮ್ ಬರೆದವರು 2027 ಜಾಯ್ನ್ ಆಗ್ತೀರಾ. ಸೊ 26 ಬ್ಯಾಚಲ್ಲಿ ಎಕ್ಸಾಮ್ ಬರೆದವರು 28 ಜಾಯ್ನ್ ಆಗ್ತೀರಾ. ಸೊ ನೆಕ್ಸ್ಟ್ 1 ಬ್ಯಾಚ್ ಮಾತ್ರ ಈ ಸೆಟಲ್ಮೆಂಟಲ್ಲಿ ಬರ್ತೀರಾ, ಪ್ರೀವಿಯಸ್ ಸೆಟಲ್ಮೆಂಟಲ್ಲಿ, ಮೀನ್ಸ್ 12th ಬೈಪರ್ಟೇಟಲ್ಲಿ. ಇನ್ನು ಉಳಿದಿರೋರೆಲ್ಲ ಜಾಯಿನ್ ಟೈಮಲ್ಲೇ 13th ಸೆಟಲ್ಮೆಂಟು. ಸೊ ಇದು ನೀವು ಆಸ್ಪರೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು ಅಂತ ಅಂದರೆ, ಆಬ್ವಿಯಸ್ಲಿ ಸ್ಯಾಲ್ರಿ ಇನ್ಕ್ರೀಸ್ ಆಯಿತು ಅಂತ ಅಂದರೆ ನಂಬರ್ ಆಫ್ ಆಸ್ಪರೆಂಟ್ಸು ಅಥವಾ ಕ್ಯಾಂಡಿಡೇಟ್ಸ್ ಏನೇನು ಇರ್ತಾರೆ ಅವರಿಗೆಲ್ಲ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬ್ಯಾಂಕ್ ಜಾಬು. ಸೊ ಅವರೆಲ್ಲ 2027 ಬ್ಯಾಚ್, ನೆಕ್ಸ್ಟ್ ಇನ್ನು ಇರೋ ಬ್ಯಾಚ್ ಬಿಟ್ಟು ನೆಕ್ಸ್ಟ್ ಬ್ಯಾಚ್ ಅವರೆಲ್ಲ ತುಂಬ ಕಾಂಪಿಟೇಷನ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್ 2022 ಬೇಸಿಕ್ ಪೇ, ನಾನು ಆಫೀಸರ್ಸ್ ಬಗ್ಗೆ ಮಾತಾಡ್ತೀನಿ, PO ಪೋಸ್ಟ್ಗೆ 36,000 ಇದ್ದಿದ್ದು 48.48 ಆಗಿತ್ತು. ಇನ್ ಹ್ಯಾಂಡು 52 ನ್ಯೂ ಜಾಯ್ನಿಗೆ ಸಿಗ್ತಿದ್ದು ಅವಾಗ. ಇನ್ ಹ್ಯಾಂಡ್ 50, 52, 53 ಆ ಟೈಪು. ಬಟ್ ಸಡನ್ನಾಗಿ 70 ಆಯಿತು. ಸೊ ಈ ಥರ ಈ ವರ್ಷವೂ ಇದೇ ಟ್ರೆಂಡ್ ಆದರೆ, ಲಾಸ್ಟ್ ಟೈಮ್ 34 to 35% ಬೇಸಿಕ್ ಚೇಂಜ್ ಆಗಿತ್ತು. ಸೊ ಈ ವರ್ಷ ಇದೇ ಥರ ಆದರೆ 27 ಸೆಟಲ್ಮೆಂಟಲ್ಲಿ ಒಂದು 30% ಆದ್ರೂ ನ್ಯೂ ಜಾಯ್ನಿಗೆ 90 ಕ್ರಾಸ್ ಆಗುತ್ತೆ ಸ್ಯಾಲ್ರಿ. ಸೊ ಅಟ್ರಾಕ್ಟಿವ್ ಸ್ಯಾಲ್ರಿ ಇರೋದ್ರಿಂದ ಕಾಂಪಿಟೇಷನ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ವರ್ಷ ಯಾರ್ಯಾರು ಪ್ರಿಪೇರ್ ಆಗ್ತಿದ್ರೆ ನಿಮಗಿದು ಒಳ್ಳೆ ಚಾನ್ಸು. ಈ ವರ್ಷ ನೀಟಾಗಿ ಪ್ರಿಪೇರ್ ಆಗಿ ಓದ್ಕೊಂಡು ಎಕ್ಸಾಮ್ ಬರೀರಿ. ಆ್ಯಂಡ್ ಎಕ್ಸಾಮ್ ಡೇಟ್ ಆಲ್ರೆಡಿ ಔಟ್ ಆಗಿದೆ. ನಾನು ಕ್ಯಾಲೆಂಡರ್ ಶೇರ್ ಮಾಡಿದ್ದೀನಿ. ಕ್ಯಾಲೆಂಡರ್ನ ರೆಫರ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಅಪ್ಡೇಟ್ಸ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕಳಿಸ್ತಾ ಇದ್ದೀನಿ. ರೆಗ್ಯುಲರಾಗಿ ವೀಡಿಯೋ ಮಾಡಿಲ್ಲ ಅಂತಂದರು, ಬಟ್ ಇನ್ನು ಮುಂದೆ ರೆಗ್ಯುಲರಾಗಿ ಏನಾದರೂ ಅಪ್ಡೇಟ್ ಬಂದರೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಷ್ಟು ದಿನ ಹೆಂಗಿದ್ರು ಒಂದು ನೋಟಿಫಿಕೇಷನ್ ಅಲ್ವಾ, ಓದ್ಕೋತಾರೆ ಅಂತ ಟೆಲಿಗ್ರಾಮಲ್ಲಿ 4,000 ಮೆಂಬರ್ಸ್ ಇದ್ರಿ. ಸೊ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಇರೋರೆಲ್ಲ ಅಲ್ಲಿದ್ದೀರಾ ಅಂತ ನಾನು ಅಲ್ಲಿ ಶೇರ್ ಮಾಡಿದ್ದೆ. ಸೊ ಇನ್ನು ಮುಂದೆ ಅಪ್ಡೇಟ್ ನಾನು ಯೂಟ್ಯೂಬಲ್ಲೇ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಿಷ್ಟು ಈ ವಿಡಿಯೋದಲ್ಲಿ.